ಗ್ರಾಮ ಪಂಚಾಯತ್, ವಿಜಯವಾಡಿ ಗ್ರಾಮ ಪಂಚಾಯತ್ ಹಾಗೂ ಗೋಪಾಡಿ ಗ್ರಾಮ ಪಂಚಾಯತ್ ಈ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ PWD ಲೋಕೋಪಯೋಗಿ ಇಲಾಖೆ ಹಾಗೂ ಇತರ ಸರ್ಕಾರಿ ಸ್ಥಳ ಕಂದಾಯ ಇತರ ಸರ್ಕಾರಿ ಸ್ಥಳಗಳು ಬಹಳಷ್ಟು ಜನ ಅತಿಕ್ರಮಿಸಿ ಇಲ್ಲಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗದಿದ್ದ ಪರಿಸ್ಥಿತಿ ಆಗಿದೆ. ಸರ್ಕಾರಿ ಸ್ಥಳಗಳನ್ನು ಹಲವಾರು ಮಂದಿ, ಅದು ದೊಡ್ಡವರು, ಶ್ರೀಮಂತರು ಇದ್ದಾರೆ, ಬಡವರಿದ್ದಾರೆ, ಅತಿಕ್ರಮಣ ಮಾಡಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಮಾಡೋದ್ರಿಂದ ನಾವು ಕಳೆದ ಒಂದು 25 ದಿವಸ ಹಿಂದೆ ಕುಂದಾಪುರ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅದನ್ನು ಅಳತೆ ಮಾಡಿ ಅದನ್ನು ತೆರವು ಕಾರ್ಯ ಮಾಡಬೇಕಂತೇಳಿ, ಸರ್ಕಾರಿ ಸ್ಥಳಗಳನ್ನು ರಕ್ಷಣೆ ಮಾಡಬೇಕನ್ನುವಂಥ ಮನವಿಯನ್ನು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ವೇಯರ್ ಬಂದು ಅಳತೆಗೆ ಬಂದಿದ್ದಾರೆ. ಬಂದಾಗ ನಾವು ಹೇಳುವಂಥದ್ದು ಒಂದು ಯಾವುದಾದ್ರು ಒಂದು ಭಾಗದಲ್ಲಿ ಸರ್ವ್ ಮಾಡಿ ಅಂತ, ಒಂದು ಸಲ ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ಮುಗಿಸ್ಬೇಕಂತ ಹೇಳುವಂಥದ್ದು. ಇವತ್ತೊಂದು ದಿವಸ ಮಾಡಿ ಬಿಡಬಾರ್ದು ಅಂತೇಳಿ, ಈಗ ಒಂದು ವಾರ ಬೇಕಾದರೂ ಒಂದು ವಾರ ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದು ಒತ್ತಾಯ ನಮ್ಮದು. ಈಗ ಮಾಡಿ ನಾಳೆಗೆ ಅರ್ಧಂಬರ್ಧ ಮಾಡಿ ಬಿಟ್ಟು ಹೋದರೆ ಜನರು ಕೂಡ ಟೀಕೆ ಮಾಡ್ಬೋದು, ಏನೋ ಮಾಡಿದ್ದಾರೆ ಅವರು ಜನರಿಗೆ ಕಣ್ಣರಿಸುವಂಥ ಒಂದು ತಂತ್ರ ಮಾಡಿ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಭಾವನೆ ಬರ್ತದೆ. ಆದ್ದರಿಂದ ಇವತ್ತು ಶುರು ಮಾಡೋದನ್ನು ಅದರ ಮಧ್ಯೆ ರಜಾ ದಿವಸ ಹೊರತುಪಡಿಸಿ ಅದನ್ನು ಕಂಟಿನ್ಯೂ ಮಾಡಿ ಮುಗಿಸಿಕೊಡ್ಬೇಕಂಥದ್ದು ನಮ್ಮ ಒಂದು ಆಗ್ರಹ. ಮತ್ತು ಇಲ್ಲಿ ನಮಗೆ ಈ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಇವರೆಲ್ಲರ ಬೇಜವಾಬ್ದಾರದಿಂದ ಈ ರೀತಿ ವ್ಯವಸ್ಥೆಗಳಾಗಲಿಕ್ಕೆ ಕಾರಣ ಆಗಿದೆ. ಅದು ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಎದುರುಗಳಲ್ಲಿ ಆ ರೀತಿಯಲ್ಲಿ ಜನ ಅತಿಕ್ರಮಣ ಮಾಡಿಕೊಂಡು ಬೇರೆ ಬೇರೆ ಅಂಗಡಿಗಳಿರ್ಬೋದು, ಕಟ್ಟಡದ ಮಾಲೀಕರಿರ್ಬೋದು, ಇದು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅನ್ನೋಂಥದ್ದು ಸ್ಪಷ್ಟ ಗೊತ್ತಾಗಿದೆ. ಈಗಾಗಲೇ ತಮಗೆ ಗೊತ್ತಿದೆ, ಕೋಟೇಶ್ವರ ರಥಬೀದಿ ಕೂಡ ಅದು ಸಾಧಾರಣ 2005ರಲ್ಲಿ ತೆರವು ಮಾಡಲಿಕ್ಕೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ನಮ್ಮ ಅಸಿಸ್ಟೆಂಟ್ ಕಮಿಷನರಿಗೆ ಉಚ್ಚ ನ್ಯಾಯಾಲಯ ಆದೇಶ ನೀಡಿದೆ. ಆದರೂ ಕೂಡ 21 ವರ್ಷ ಆದರೂ ಕೂಡ ಇವತ್ತು ಕೂಡ ಏನೂ ಮಾಡಲಿಲ್ಲ. ಇದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಗಳ ದಿವ್ಯ ನಿರ್ಲಕ್ಷ್ಯ ಇದೆ, ಅಧಿಕಾರಿಗಳ ಬೇಜವಾಬ್ದಾರಿತನ ಕೂಡ ಇದೆ. ಹೀಗಾಗಿ ಎಲ್ಲ ಕಡೆಗೂ ಜಾಗಗಳನ್ನು ಕೂಡ ಒತ್ತುವರಿ ಮಾಡ್ಕೊಂಡು ಕೂತ್ಕೊಂಡು ಇವರು ಕಣ್ಣು ಮುಚ್ಚಿ ಕೂತ್ಕೊಂಡು ಅಂತ ಹೇಳಿದ್ರೆ, ನಾವು ಈ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿ ಜನಗಳಾದರೂ ಅವರು ಇದಕ್ಕೆ ಧ್ವನಿ ಎತ್ತುವಂಥ ಅಗತ್ಯ ಇದೆ. ಆದ್ದರಿಂದ ನಾವು ಜನ ಒಟ್ಟಾಗಿ ಇಲಾಖೆ ಮೇಲೆ ಒತ್ತಡ ತಂದಿದ್ದೇವೆ. ಅದರಿಂದ ಕೆಲಸ ಇವತ್ತು ಶುರುವಾಗಿದೆ.